ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಯಾವ್ದು ಬೇಕು ಬೇಡ ಅನ್ನೋದನ್ನೆಲ್ಲ ಡಿವೈಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಎಲ್ಲ ಇಟ್ಕೊಂಡ್ರೆ ಸುಮ್ಮನೆ ಎಲ್ಲ ಗಡಿಬಿಡಿ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ಬೀರು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಇವತ್ತು. ಸೊ ಬೆಳಗ್ಗೆನೇ ಎದ್ದು ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ. ಬಟ್ಟೆಗಳನ್ನೂ ಅಷ್ಟೇ. ಸೊ ಡೈಲಿ ವೇರ್ಸು ಮತ್ತು ಎಲ್ಲಾದರೂ ಔಟ್ಸೈಡ್ ಹೋಗೋ ಬಟ್ಟೆಗಳು ಅವನ್ನೆಲ್ಲ ನೀಟಾಗಿ ಒಂದು ಸೈಡ್ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಈ ಕ್ಷಣಕ್ಕೆ ಮಾಡಿರ್ತೀವಿ, ಇನ್ನೊಂದು 3-4 ದಿನ ಆದಮೇಲೆ ನೋಡಿ ಹೇಗಾಗಿರುತ್ತೆ ಅಂತ. ನಾವು ಎಲ್ಲ ವೇಸ್ಟು. ಸೊ ಹಾಗಲ್ಲ, ಅಕಸ್ಮಾತ್ ಕೆಲವೊಂದು ಮಕ್ಕಳು ತೇಜು ಬಟ್ಟೆಗಳನ್ನೆಲ್ಲ ಮಕ್ಕಳು ಕೊಟ್ಬಿಡ್ತೀನಿ. ನಮ್ದು ಆಲ್ಮೋಸ್ಟ್ ಎಲ್ಲ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಇದು. ಚೆನ್ನಾಗಿದೆ ಪಾಪ. ಒಂದು 2-3 ಸಲ ಹಾಕ್ಕೊಂಡು ಅಷ್ಟೇ. ಇದು ಇಷ್ಟಪಟ್ಟೆ ತೊಗೊಂಡಿದ್ದು. ನೋಡಿ ಉಕ್ಸೆಲ್ಲ ಎಷ್ಟು ಚೆನ್ನಾಗಿದೆ. ಅರ್ಧನ ಮಕ್ಳಿಗೆ ಕೊಟ್ಟರೆ ಸೊ ಅವರು ಆರಾಮಾಗಿ ಯೂಸ್ ಮಾಡ್ತಾರೆ. ಬಟ್ಟೆಗಳನ್ನ ಈಗ ಬೇರೆಯವ್ರಿಗೆ ಕೊಡಬೇಕು. ಇದು ಅಷ್ಟೇ, ಒಂದೇ ಸಲ ಹಾಕ್ಕೊಂಡಿದ್ದು ಈ ಬಟ್ಟೆನೂ ಫುಲ್ಲು ಟೈಟ್ ಆಗ್ತಿದೆ ತೇಜುಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಯಾರ್ದಾನ ಮಕ್ಕಳು ಕೊಟ್ಟರೆ ಆರಾಮಾಗಿ ಯೂಸ್ ಮಾಡ್ತಾರೆ ಪಾಪ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಆಗ್ತಾಯಿದೆ. ಬೇಡದೇ ಇರೋ ಬಟ್ಟೆನ ಈ ರೀತಿ ಮೂಟೆ ಕಟ್ಟಿ ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ. ಸೊ ಮಕ್ಕಳು ಯಾರಾದರೂ ಇದ್ದರೆ ಸೊ ಅವರು ಯೂಸ್ ಮಾಡ್ಕೊತಾರೆ. ಮಕ್ಕಳು ಅಂದರೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹೊಸದು ಅವನಿಗೆ ಫಂಕ್ಷನ್ಗೆ ತೊಗೊಂಡಿದ್ದು. ಬಟ್ ಬೇಗ ಅವನಿಗೆ ಬೆಳೆಯೋ ಮಕ್ಕಳಲ್ವ, ನಿಮಗೆ ಗೊತ್ತು ಬೆಳೆಯೋ ಮಕ್ಕಳು ಇಷ್ಟು ಬೇಗ ಟೈಟ್ ಆಗುತ್ತೆ ಅಂತ. ದಯವಿಟ್ಟು ಯಾರೇ ಆದರೂ ಅಷ್ಟೇ ಅನಾಥಾಶ್ರಮಕ್ಕೋ ಅಥವಾ ಬಡತನದಲ್ಲಿರೋ ಮಕ್ಳಿಗೋ ಅವರು ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿರೋ ಬಟ್ಟೆ ಕೊಡಿ. ಅವ್ರು ಕೊಡೋ ಹಾಗಿದ್ದರೆ ಅಂತಿಂಥ ಬಟ್ಟೆ ಕೊಡೋಕ್ಕೆ ಹೋಗಬೇಡಿ. ಸೊ ಅವರು ಸಹ ಸ್ವಲ್ಪ ದಿನ ಯೂಸ್ ಮಾಡ್ಕೊತಾರೆ, ಅವ್ರಿಗೂ ಖುಷಿ ಆಗುತ್ತಲ್ವ, ಹಾಗಾಗಿ. ಇವತ್ತು ಲಾಸ್ಟ್ ಎಕ್ಸಾಮು ಇಂಗ್ಲೀಷು. ಸೊ ಹಾಗಾಗಿ ಅವನು ಪ್ರಿಪೇರ್ ಆಗ್ತಿದ್ದ. ಅವನೇ ಓದ್ಕೊಂಡು ಪ್ರಿಪೇರ್ ಆಗ್ತಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ. ಮಕ್ಕಳು ನೋಡ್ತಾ ನೋಡ್ತಾ ಇಷ್ಟೆಷ್ಟು ಬೇಗ ದೊಡ್ಡವರಾಗ್ತಾಯಿದ್ದಾರೆ. ಮೊದಲೆಲ್ಲ ಮುಂದೆ ಕೂರಿಸ್ಕೊಂಡು ಓದಿಸ್ಬೇಕಿತ್ತು. ಈಗ ಅವನೇ ತಗೊಂಡು ಓದೋಷ್ಟ್ರ ಮಟ್ಟಿಗೆ ಆಗಿದ್ದಾನೆ. ಕ್ಲೀನ್ ಆಗಿದೆ ಅಡುಗೆ ಮನೆಯೆಲ್ಲ. ಸೊ ನಾನು ರಸಮ್ ಮಾಡ್ಕೊಂಡಿದ್ದೆ. ಯಾಕೋ ತುಂಬ ರಸಮ್ ತಿನ್ನಬೇಕು ಅನ್ನಿಸ್ತು, ಹಾಗಾಗಿ. ಸೊ ಕ್ಲೀನ್ ಆಯಿತು. ಪಾತ್ರೆಗಳೆಲ್ಲ ಜಾಸ್ತಿ ಇತ್ತು, ಎಲ್ಲ ಕ್ಲೀನಾಗಿ ತೇಜುನು ಸ್ಕೂಲ್ಗೆ ಹೊರಟ. ಅವನೇ ಇವತ್ತು ಪೂಜೆ ಎಲ್ಲ ಮಾಡಿದ್ದು. ಕೆಲವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ತರಕಾರಿ ಅಥವಾ ನಾವು ತಿಂದಿದ್ದನ್ನೇ ತಿಂದು ಬೇಜಾರಾಗಿದೆ. ಏನು ತಿನ್ನೋದು ಅಪ್ಪ, ಅರ್ಜೆಂಟಾಗಿ ಏನಪ್ಪ ಮಾಡೋದು ಅನ್ನೋದು ಒಂದು ಎಲ್ಲ ಹೌಸ್ ವೈಫ್ಗಳಿಗೆ ಯಕ್ಷ ಪ್ರಶ್ನೆನೇ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಟೈಮ್ ಕರೆಕ್ಟಾಗಿ ಅಡುಗೆ ಅವೆಲ್ಲ ಮಾಡಬೇಕು ಅಂದರೆ ಮಾಡಿದ್ದೇ ಮಾಡೋಕ್ಕೆ ನಮಗೂ ಬೇಜಾರು. ಏನೋ ಸಿಂಪಲ್ಲಾಗಿ ತಿನ್ನಬೇಕು, ಎಲ್ಲ ತಿಂದು ಹೆವಿ ಅನ್ನಿಸ್ತಿದೆ ಅನ್ನೋ ಟೈಮಲ್ಲಿ ನಾವು ಸಿಂಪಲ್ಲಾಗಿ ಒಂದು ತಿನ್ನೋಣ ಅಂತ ಅಂದರೆ ಒಂದು ಬೆಸ್ಟ್ ಅಂದರೆ ಮೊಸರನ್ನ, ಇಲ್ಲಾಂದರೆ ಜೀರಿಗೆ ಮೆಣಸು ಹಾಕಿ ರಸಮ್ ಮಾಡ್ಕೊಳ್ಳೋದು ತುಂಬ ಬೆಸ್ಟ್ ಅಂತಲೇ ಅನ್ಬೋದು. ಹೆವಿ ಅನ್ಸಲ್ಲ, ಎಲ್ತ್ಗೂ ಒಳ್ಳೆಯದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಯಾರಿಗೆಲ್ಲ ಮೆಣಸು ಜೀರಿಗೆ ಹಾಕಿ ರಸಮ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಜೀರಿಗೆ ಮೆಣಸು ಹಾಕಿರೋ ರಸಮ್ ಅಂದರೆ ತುಂಬ ಇಷ್ಟ. ಪ್ಲೇಯ್ನಾಗಿರುತ್ತಲ್ವ, ಹಾಗಾಗಿ ತುಂಬ ಹೆವಿ ಇಷ್ಟಪಡ್ತೀವಿ. ತುಂಬ ಜನಕ್ಕೆ ರಸಮ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಎಲ್ಲರಿಗೂ ಒಂದು ಯಾರೇ ಆದರೂ ಅಷ್ಟೇ, ಒಂದು ಊಟ ಆದಮೇಲೆ ಫೈನಲ್ ಟಚ್ಚು ಒಂದು ರಸಮು ಮೊಸರನ್ನ ಇದ್ದರೆ ಊಟ ಕಂಪ್ಲೀಟ್. ನಾವು ಮೊನ್ನೆ ಹೋಗಿದ್ದಂತಹ ಅಗ್ರ ಜಾತ್ರೆಯಲ್ಲಿ ತಗೊಂಡಂತಹ ಆನೆ ಮತ್ತು ವಾಸ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ವಾಸು ಆ್ಯಂಡ್ ಇದನ್ನು ತೊಗೊಂಡೆ. ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಗೋಕುಲಾಷ್ಟಮಿ ಟೈಮಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮ ಮುದ್ದು ಕೃಷ್ಣನಿಗೆ ಇದು 2 ಸೂಟ್ ಆಗುತ್ತೆ ಅಂತ ತಂದಿದ್ದೀನಿ. ಸೊ ಎತ್ತಿಡಬೇಕು ಅದನ್ನು. ತೇಜು ಜಾತ್ರೆಯಲ್ಲಿ ಈ ಸ್ಪೆಕ್ಸ್ ತೊಗೊಂಡೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮತ್ತು ಅವ್ರದ್ದು ಆಟ ಸಾಮಾನು ಏನೇನೋ ಸೆಲೆಕ್ಷನ್ ಮಾಡ್ದೆ. ಆಲ್ರೆಡಿ ಎಲ್ಲ ಯೂಸ್ ಮಾಡಿರೋದೇ ಇತ್ತು. ಈ 3 ತೊಗೊಂಡಿದ್ದಾನೆ ಅವನು ಇಷ್ಟಪಟ್ಟು. ಈ ಜಾತ್ರೆಗಳಿಗೆ ಹೋದರೆ ಹೆಣ್ಮಕ್ಳಿಗೆ ಏನು ಇಷ್ಟ ಅಂದರೆ ಬಳೆ, ಹೂವು ಇಷ್ಟನ್ನು ಇಷ್ಟಪಡ್ತೀವಿ. ಮತ್ತು ಡೆಕೋರೇಟಿವ್ ಐಟಮ್ಸ್ಗಳು ಇಷ್ಟನ್ನು ಇಷ್ಟಪಡ್ತೀವಲ್ವ.
ಹಾಗೆ ಬ್ಯಾಂಗಲ್ಸು ಎಲ್ಲ ನಾನು ನಮ್ಮ ಅಕ್ಕ ಅವರೆಲ್ಲ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ನಾನು ಇಷ್ಟನ್ನು ಮಾತ್ರ ತೊಗೊಂಡೆ. ನನಗೆ ಆ ಬ್ಯಾಗ್ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ತುಂಬ ಚೆನ್ನಾಗಿದೆ. ಇವತ್ತು ಲಾಸ್ಟು ಸ್ಕೂಲ್ಗೆ ಸುಬ್ಬಾಗ್ಬಿಟ್ಟಿದ್ದಿ ಇತ್ತೀಚೆಗೆ ಅಲ್ವಾ? ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you for watching the video.